ಯೋಜನೆಯಡಿಯಲ್ಲಿ ಪುತ್ತೂರು ಮಾಲಿಂಗೇಶ್ವರ, ಉಪ್ಪಿನಂಗಡಿ ಸಹಸ್ರಲಿಂಗೇಶ್ವರ, ಕುಡಿಕನ ಮಲ್ಲಿಕಾರ್ಜುನ ಇದನ್ನು ಅಭಿವೃದ್ಧಿಪಡಿಸಲು ಪ್ರಸ್ತಾವನೆ 54 ಹೋಗಿದೆ, ಆಗಿರೋದು 2 ಆಗಿದೆ ಅಷ್ಟೇ. ಒಂದು ಇನ್ನು 2ಕ್ಕೆ ಮಾತ್ರ 15 ಲಕ್ಷ ಕೊಟ್ಟಿದ್ದಾರೆ. ಒಂದಕ್ಕೆ ಇದ್ರಲ್ಲಿ ಕೊಟ್ಟಿದ್ದಾರೆ, ಯಾವುದು ರೇಣುಕಾ ಯಲ್ಲಮ್ಮ 100 ಕೋಟಿ ಕೊಟ್ಟಿದ್ದಾರೆ. ಮೈಸೂರಿಗೆ ಒಂದು 36 ಕೋಟಿ ಕೊಟ್ಟಿದ್ದಾರೆ. 4ಕ್ಕೆ ತಕ್ಷಣಕ್ಕೆ ಆಗಿರೋದು. ಅವರು ಥ್ರೂಔಟ್ ಇಂಡಿಯಾ ಕೊಡ್ತಾರಲ್ಲ, ನಾವೇ 54 ಪ್ರಸ್ತಾವನೆ ಕಳಿಸಿದೀವಿ. ಅವ್ರ ಹತ್ರ ಈಗ ಎಷ್ಟು ಬಡ್ಜೆಟ್ ಇದೆ ಅಷ್ಟು ಕೊಟ್ಟಿದ್ದಾರೆ. ನಾವು ಒಂದು ವಿಶೇಷವಾಗಿ ನಮ್ಮ ಅಡ್ವೊಕೇಟ್ ಇಟ್ಟು ಆ ವ್ಯಾಜ್ಯಗಳನ್ನೆಲ್ಲ ಬೇಗ ಕ್ಲಿಯರ್ ಮಾಡಕ್ ಪ್ರಯತ್ನ ಮಾಡಿ. ಹಾಕ್ತೀನಿ ಬಿಡಿ, ಹಾಕ್ಸೋಣ. ಹೊಸದೇ ಹಾಕ್ಸ್ಬಿಡ್ತೀವಿ. ಒಂದೊಂದು ತಿಂಗಳು 2 ತಿಂಗಳು ಬರುತ್ತೆ. 100 ಬಸ್ ಬರುತ್ತೆ, AC ನಾನ್ AC ಎಲ್ಲ ಬರುತ್ತೆ, ಲಕ್ಸುರಿ ಬಸ್ಸಸ್. ಒಂದಲ್ಲ 2 ಹಾಕ್ಕೊಳ್ಳೋಣ. ಪುತ್ತೂರಲ್ಲಿ ಎಲ್ಲಿ ಪುತ್ತೂರಲ್ಲಿ ಇದೆಯಾ? ಅದನ್ನ ಈಗ ಅದರಲ್ಲಿ ಕೆಲವು ಜನಕ್ಕೆ 2.5 ಸೆನ್ಸ್ ದರ್ಖಾಸ್ ಆಗಿದೆ, 94 CL ಮಾಡಿಕೊಡಿ. ಬಟ್ ಈಗ ಅದನ್ನೊಂದು ಮೊನ್ನೆ ಮಾತುಕತೆ ಮಾಡಿ ಅವರಿಗೆ ಸ್ವಲ್ಪ ಏನು ದೇವಳದಿಂದ ನಾವು ಆಡಳಿತ ಮಂಡಳಿ ನಿರ್ಣಯ ಮಾಡಿಕೊಂಡು ಏನೋ ಕೊಟ್ಟು ಅದನ್ನ ನಮ್ಮ ಇದಕ್ಕೆ ಕಾಂಪೌಂಡ್ ಹಾಕಿ ಸ್ವಾಧೀನಕ್ಕೆ ತಗೊಂಡು ಕಾಂಪೌಂಡ್ ಹಾಕ್ಬಿಡಿ. ಅಶೋಕ್ ರೈ ಅವರು ಭಕ್ತಾದಿಗಳಲ್ಲಿ ಸುಬ್ರಹ್ಮಣ್ಯದಲ್ಲಿ ಗಂಧಪ್ರಸಾದ ಇಲ್ಲಿ ಸಿಗುವುದಿಲ್ಲ ನೋಡಪ್ಪ. ಅಧ್ಯಕ್ಷರೇ, ಅಧ್ಯಕ್ಷರು ಗಮನ ಹರಿಸಿ ನೀವು. ಈಗ ಎಷ್ಟೋ ಸಲ ಬರ್ತಾರೆ, ಊರವರಿಗೆ ಕೊಡ್ತಾರೆ, ಬಾಕಿದವರು ನೋಡ್ತಾರೆ, ನಮಗೆ ಗಂಧ ಸಿಗ್ಲಿಲ್ಲ ಸಾಕು. ಎಲ್ಲಾರು ಕೊಡಲ್ವಾ? ಶಿವಕ್ಷೇತ್ರ ನಿಜವಾಗಿ ಕೊಡ್ಬೇಕಾದ್ರೆ ವಿಭೂತಿ ಪ್ರಸಾದ ಕೊಡಬೇಕು, ಇಲ್ಲಿ ಕೊಡುದಿಲ್ಲ. ಹೌದಾ? ವೈಷ್ಣವ ಇನ್ಫ್ಲೂಯೆನ್ಸ್ ಇದ್ದಾಗ ಓಕೆ, ಆಯ್ತು. ನಮ್ಮ ಮಕ್ಕಳೆಲ್ಲ ಶಾಲೆಯಿಂದ ಬರುವುದು ಅಥವಾ ಹೋಗುವಾಗ ಈ ಧರ್ಮಸ್ಥಳದಿಂದ ಬರುವ ಕೆಲವು ಕಡೆ ಎಲ್ಲ ನಿಲ್ಲುವುದಿಲ್ಲ ಸರ್. ಅದು ಕೆಲವು ಲಾಸ್ಟ್ ಬಸ್ ಸಹ ನಿಲ್ಲುವುದಿಲ್ಲ. ಅದನ್ನ ಮಕ್ಕಳಿಗೆ ಸ್ವಲ್ಪ ಕಷ್ಟ ಆಗ್ತದೆ. ಹಾಗೆ ಅದ್ರ ಬಗ್ಗೆ ತುಂಬಾ ಇಲ್ಲೇ ಇದ್ದಾರೆ DC, ಹೇಳ್ತೀನಿ. ಅದೊಂದು ಹೇಳಿ ಯಾವ್ದನ್ನ ಬಸ್ಸು ಸ್ಟಾಪ್ ಕೊಡದೆ ಹೋಗಿದ್ದಾರೆ ಅಂತ ಹೇಳಿ ನಾನು ಒಂದು ಮೆಸೇಜ್ ಹಾಕಿ ಸಾಕು. ಸರಿ ನಿಮ್ಮ ಮಕ್ಕಳಿಗೆ ಅಂತ ಪ್ರಾಬ್ಲಮ್ ಆಗ್ತದೆ. ಮೆಸೇಜ್ ಹಾಕಿ ಸಾಕು, ಬಸ್ ನಂಬರ್ ಹಾಕ್ಬಿಟ್ಟು ಟೈಮ್ ಹಾಕ್ಬಿಟ್ಟು ನನ್ಗೆ ಹಾಕಿ. ದೇವಳದ ವತಿಯಿಂದ ನಡೆಯುವ ಸಂಸ್ಥೆ, ದೇವಳದ ವತಿಯಿಂದ 2 ವಿದ್ಯಾಸಂಸ್ಥೆಗಳು ಉತ್ತಮವಾಗಿ ಶಿಕ್ಷಣ, ಆದರೆ ಆ ಶಿಕ್ಷಣಕ್ಕೆ ಬರೋದೊಂದು ವ್ಯವಸ್ಥೆಗಳು ಸ್ವಲ್ಪ ಕಡಿಮೆ ಆಗಿದೆ. ಈಗ 2000-3000 ವಿದ್ಯಾರ್ಥಿಗಳು ನೀವು ಕಾಲೇಜಲ್ಲಿ 2 ಸೆಕ್ಷನ್ ಓಪನ್ ಮಾಡಬೇಕು ಮಾಡ್ತಾ ಇದೀವಿ. ಈ ವರ್ಷ ಲೇಟ್ ಆಯ್ತು. ಅಧ್ಯಕ್ಷರು ಮೆಂಬರ್ಸ್ ಎಲ್ಲ ಬಂದು ಈ ವರ್ಷನೇ ಮಾಡ್ತೀವಿ ಅಂದ್ರು. ಸ್ವಲ್ಪ ತಡ ಹೋಯ್ತು. ನೆಕ್ಸ್ಟ್ ಇಯರ್ 100% ಆಗುತ್ತೆ. ಡಿಗ್ರಿ ಕಾಲೇಜಲ್ಲಿ ಒಂದು BSc ಕೋರ್ಸ್ ಕೊಡ್ಬಿಡಿ. ಮತ್ತೆ ಡಿಗ್ರಿ ಕಾಲೇಜು ಕೊಟ್ಟಿದ್ದೀರಾ? ಸೈನ್ಸ್ ವಿದ್ಯಾರ್ಥಿಗಳು ಬಹಳಷ್ಟು ಜನ ಇದ್ದಾರೆ. 2 ಡಿಮ್ಯಾಂಡ್ ಇದೆ. ಅಲ್ಲಿ BSc ಇಲ್ಲದೆ ಅವರು ಬಹಳ ಸಮಸ್ಯೆ. ಈಗ ನೀವು ಈಗ ಪ್ರಪೋಸಲ್ ಕೊಡಿ, BSc ಡಿಗ್ರಿ ಕಾಲೇಜು ಮಾಡ್ಕೊಡ್ತೀವಿ. ಶಕ್ತಿ ಯೋಜನೆಯಿಂದ ಸರ್ಕಾರದ ಸಾರಿಗೆ ಇಲಾಖೆ ಸ್ಥಿತಿಗತಿ ಹೇಗೆ? ಶಕ್ತಿ ಇಲಾಖೆಯಿಂದ ಇನ್ನೊಂದು ಟ್ರಾನ್ಸ್ಪೋರ್ಟ್ ಯಾವಾಗಲೂ ಕೂಡ ಲಾಭದೃಷ್ಟಿಯಿಂದ ಕರ್ನಾಟಕ ಆಗಲಿ ಅಥವಾ ನಮ್ಮ ದೇಶದ ಯಾವುದೇ ರಾಜ್ಯದಲ್ಲಾಗಲಿ ಪ್ರಪಂಚದ ಯಾವುದೇ ಭಾಗದಲ್ಲಾಗಲಿ ಮಾಡೋದಿಲ್ಲ. ಆದರೆ ಶಕ್ತಿ ಬಂದ್ಮೇಲೆ ನಮ್ಮ KSRTCಗೆ ಇದಕ್ಕೆಲ್ಲ ಶಕ್ತಿ ಬಂದಿದೆ. ಎಲ್ಲಿ? ಮಾತಾಡಿದ್ದೀನಿ ನಾನು, ಮಾತಾಡ್ತೀನಿ. ಅದೊಂದು ಡೀಟೇಲ್ಸ್ ಕೊಡಿ ನಮ್ಮ ಇವರಿಗೆ, PWD ಮಿನಿಸ್ಟ್ರಿ ಲೆಟರ್ ಹಾಕ್ತೀನಿ ಅಂತ. ಅದೇ ಅಶೋಕ್, ಅದು ಲೆಟರ್ ಅರವಿಂದ್, ಆ ಲೆಟರ್ ಡ್ರಾಫ್ಟ್ ಮಾಡಿ ನಾನು ಕಳಿಸ್ಬೇಕು. ತಾಲೂಕು ಕೇಂದ್ರ ಕಡಬ, ಅಲ್ಲಿ ಬಸ್ ನಿಲ್ದಾಣ ಇಲ್ಲದೆ ರಸ್ತೆಯಲ್ಲಿ ಬಸ್ ನಿಲ್ದಾಣ, ಇನ್ನು ಸಹ ತಾಲೂಕು ಕೇಂದ್ರ ಬಸ್ ನಿಲ್ದಾಣ ಹಾಕಿದೆ. ಕಡಬದಲ್ಲಿ ಬಸ್ ನಿಲ್ದಾಣ ಹಾಕಿಲ್ಲ. ಅದೇ ಆಗ್ಬೇಕು ಅಂತ ಬೆಳಿಗ್ಗೆ ಕೂಡ ನಮ್ಮ ಇವರು ನಾನು ಸೈಟ್ ನೋಡಿ ಆಗಿದೆ. ಸೈಟ್ ಕೊಟ್ಟಿದ್ದಾರೆ, ನಮ್ಮ ಸೈಟ್ ನಮಗೆ ರೆವಿನ್ಯೂ ಇಂದ ಸೈಟ್ ಅಲರ್ಟ್ ಆಗಿದೆ. ಡಿಪೋದವ್ರು ಏನಂತ ನಮ್ಮ ಬಸ್ ಟರ್ನ್ ಆಗ್ಲಿಕ್ಕೆ ಅಲ್ಲಿ ಜಾಗ ಸ್ವಲ್ಪ ಕಡಿಮೆ ಇದೆ, ಮಾರ್ಗ ಅದ ಗಲೀಕರಣ ಇದ್ದ ರೋಡ್ ನಿಮ್ ಕಾನ್ಸಂತೆ ನನಗೆ ಸ್ವಲ್ಪ ಮಾಡಿಸ್ಕೊಡಿ ರಸ್ತೆ.
ಅಲ್ಲ ಮಾಡ್ಲಿಕ್ಕೆ ಅಲ್ಲಿ ಪ್ರೈವೇಟ್ ನವರ ಬಿಲ್ಡಿಂಗ್ ಎಲ್ಲ ಇದೆ. ಸ್ವಲ್ಪ ಅದು ನಮ್ಗೆ ಈ ಕಡೆ ಹೋಗ್ಲಿಕ್ಕೆ ಓನ್ಲಿ ಲ್ಯಾಂಡ್ ಅಕ್ವಿಷನ್ ಲ್ಯಾಂಡ್ ಬೇಡ ಅಂತ ಅವ್ರು ಹೇಳ್ತಿದ್ರು. ಬೇರೆ ಕೊಡ್ಲಿಕ್ಕೆ ಅಲ್ಲಿ ಇಲ್ಲ, ಅಲ್ಲಿ ಬೇಡ, ಬೇರೆ ಕೊಡೋದಕ್ಕೆ ಜಾಗ ಇಲ್ಲ ಅಂದ್ರೆ ಓನ್ಲಿ ರಸ್ತೆಗೆ ಸ್ವಲ್ಪ ಲ್ಯಾಂಡ್ ಅಕ್ವಿಷನ್ ಮಾಡಿಸ್ಬಿಡಿ. ಜಿಲ್ಲಾಧಿಕಾರಿಗಳಿಗೆ ಪ್ರಪೋಸಲ್ ಕೊಟ್ಟು ಸ್ವಲ್ಪ ಅಗಲ ಮಾಡಿಸಿ ರಸ್ತೆ. ರಥಬೀದಿಯ ಬಗ್ಗೆ ಉಲ್ಲೇಖ ಮಾಡಿದ್ದೀರಿ, ವಿಶೇಷವಾಗಿ ನೋಡ್ತೀರಾ ಒಂದ್ ಸ್ವಲ್ಪ ರಥಬೀದಿ ತೋರಿಸಿ. ಅಲ್ಲ ಫೋಟೋ ಒಂದು ತೋರ್ಸೋಣ ಅವ್ರಿಗೆ. ಅದರಲ್ಲಿ ರಥಬೀದಿ ತೋರಿ. ಇಲ್ಲಿ ಏನೇನು ಇರುತ್ತೆ ಹೇಳ್ಬಿಡಿ ಇಂಜಿನಿಯರ್. ರಥಬೀದಿ 20 ರಥಬೀದಿ ಮತ್ತೆ ಗ್ಯಾಲರಿ ಇರುತ್ತೆ ಎರಡು ಕಡೆ. ಬರ್ತದೆ. ಆಮೇಲೆ ಅಲ್ಲಿ ಮತ್ತೆ ಆಡಿಯೋ ವಿಡಿಯೋ ರೂಮ್ ಸೆಪರೇಟ್, ಮತ್ತೆ ಬಂದಂತ ಒಂದು ಹೆಲ್ತ್ ಸೆಂಟರ್ ಅಂದ್ರೆ ಏನಾದ್ರು ಇಮಿಡಿಯೇಟ್ ಚೆಕ್ ಮಾಡ್ಲಿಕ್ಕೆ ಅಂತ ಹೆಲ್ತ್ ಸೆಂಟರ್ಗಳು, ಮತ್ತೆ ರೆಸ್ಟ್ ರೂಮ್ಗಳು, ಫೀಡಿಂಗ್ ರೂಮ್, ಮಹಿಳೆಯರಿಗೆ ಮತ್ತೆ ಫೀಡಿಂಗ್ ರೂಮ್ಸ್ ಎಲ್ಲವನ್ನು ಕೂಡ ಅದರಲ್ಲಿ ಅಕಾಮಡೇಟ್ ಮಾಡಿ ಈಗ ಸಮಿತಿಯಿಂದ ಹೊಸದಾಗಿ ಒಂದು ಗ್ಯಾಲರಿ ಮಾಡಿ ಪನಿಪುಟ್ಟಲ್ಲ ಎಲ್ಲ ಒಂದು ರಥಬೀದಿಗೆ ಕಾರಣ ಚರ್ಚೆ ಮಾಡಿದ್ದೇವೆ. ಆ ಬಗ್ಗೆ ಒಂದಷ್ಟು ಬದಲಾವಣೆ ಮಾಡಿಕೊಂಡು ಕರಾವಳಿ ನಾಡಿ ಸುದ್ದಿ ಸಂತೆಯಲ್ಲಿ ಸತ್ಯದ ಜ್ಯೋತಿ.